ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಕಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾಸದ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಮುಂದೆ ಸ್ವಲ್ಪ ತಿಂಗಳುಗಳ ನಂತರದಲ್ಲಿ ಖಂಡಿತವಾಗಿಯೂ ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಆದರೆ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಪಂಚಗ್ರಹ ಯೋಗಕೂಟವು ಅಷ್ಟಮ ಸ್ಥಾನದಲ್ಲಿ ಆಗೋದ್ರಿಂದಾಗಿ ಹಲವಾರು ರೀತಿಯಾದಂತಹ ಏರಿಳಿತದ ಪರಿಸ್ಥಿತಿಗಳನ್ನೇ ನೀವು ಈ ತಿಂಗಳು ಸಹ ನೋಡಬೇಕಾಗ್ತದೆ. ಕರ್ಕಾಟಕ ರಾಶಿಯವರು, ಧನಸ್ಥಾನಾಧಿಪತಿಯು ಅಷ್ಟಮದಲ್ಲಿ, ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರ್ತಕ್ಕಂತಹ ಬುಧನೂ ಸಹ ಅಷ್ಟಮದಲ್ಲಿ, ಕರ್ಮಾಧಿಪತಿ ಮತ್ತು ನಿಮಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಶುಕ್ರನೂ ಸಹ ಅಷ್ಟಮದಲ್ಲಿ, ಎಲ್ಲ ಗ್ರಹಗಳು ಒಟ್ಟೊಟ್ಟಿಗೆ ಕುಜ ಪಂಚಮಾಧಿಪತಿಯಾಗಿ ಮತ್ತು ಕರ್ಮಾಧಿಪತಿಯಾದಂತಹ ಕುಜನು ನಿಮಗೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು. ಅಷ್ಟಮ ಅರಿಷ್ಠ ಸ್ಥಾನ, 8ನೇ ಮನೆಗೆ ಇಷ್ಟು ಗ್ರಹಗಳು ಒಟ್ಟಿಗೆ ಇರತಕ್ಕಂಥದ್ದು. ಅದರಲ್ಲೂ 5 ಗ್ರಹಗಳು, ರಾಹು ಸಹ ಅಲ್ಲೇ ಇದ್ದು ಈ ಎಲ್ಲಾ ಗ್ರಹಗಳ ಮೇಲೆ ಕೇತುವಿನ ದೃಷ್ಟಿಯೂ ಸಹ ಬೀಳ್ತಾ ಇರೋದ್ರಿಂದ ಹಲವಾರು ರೀತಿಯಲ್ಲಿ ನಿಮಗೆ ಏರಿಳಿತದ ಬದುಕುಗಳನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ ಈ ಒಂದು ತಿಂಗಳು. ನೋಡಿ, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು 2.25 ದಿನಕ್ಕೆ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಇರ್ತಾನೆ. ಇನ್ನು ದೇಹದ ಮೇಲೆ ಪ್ರಭಾವವನ್ನು ನೋಡೋದಾಯ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಅಂತಂದ್ರೆ, ಅನಾರೋಗ್ಯಗಳು ಉಂಟಾಗತ್ತೆ. ನಿಮಗೆ ವಿಪರೀತವಾಗಿರ್ತಕ್ಕಂತಹ ಆರೋಗ್ಯದ ತೊಂದರೆಗಳು ಉಂಟಾಗಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಮೂಳೆಗಳಿಗೆ, ಮಾಂಸಖಂಡಗಳಿಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾಗಿರತಕ್ಕಂತಹ ನೋವುಗಳು, ಪ್ರಾಬ್ಲಮ್ಗಳು ಬರತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯದಲ್ಲಿ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ತಿಂಗಳು, ಫೆಬ್ರವರಿ ತಿಂಗಳಿನಲ್ಲಿ. ಇನ್ನು ಧನಸ್ಥಾನದಲ್ಲೇ ಇರತಕ್ಕಂತಹ ಕೇತು ಮತ್ತು ಧನಸ್ಥಾನದ ಅಧಿಪತಿಯಾಗಿರತಕ್ಕಂತಹ ರವಿಯು ಅಷ್ಟಮದ ಸಂಚಾರ, ಹಣಕಾಸಿನ ವಿಚಾರಗಳಲ್ಲಿ ಬಹಳ ತಾಪತ್ರೆಗಳನ್ನ ಅನುಭವಿಸ್ತೀರಿ. ಇನ್ನೇನ್ ಕೈಗೆ ಬಂತು ಅಂತ ಅಂದುಕೊಳ್ತೀರಿ, ಬಾಯಿಗೆ ಬರದೆ ಇರುವ ಹಾಗೆ ಆಗಿ ಹೋಗ್ತದೆ. ಬರಬೇಕಾದದ್ದು ಸಹ ಯಾವುದು ಕೈಗೆ ಬಂದು ಸೇರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವಿಚಾರಗಳಲ್ಲಿ ಬಹಳ ತಾಪತ್ರೆಗಳನ್ನ ಅನುಭವಿಸಬೇಕಾಗಿರ್ತಕ್ಕಂತಹ ತಿಂಗಳಾಗಿರುತ್ತೆ. ಕರ್ಕಾಟಕ ರಾಶಿಯವರು ತುಂಬಾನೇ ಜಾಗೃತೆಯಾಗಿರ್ಬೇಕು. ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನಾಗ್ಲಿ ಅಥವಾ ಮಧ್ಯದಲ್ಲಿ ನಿಂತ್ಕೊಂಡು ಯಾರಿಗೋ ಶ್ಯೂರಿಟಿ ಕೊಡೋದು, ಸಾಲ ಕೊಡಿಸೋದು, ಅಥವಾ ನಿಮ್ಮ ಹತ್ರ ಇರುವಂತಹ ಹಣವನ್ನೇ ಸಾಲವನ್ನಾಗಿ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಕ್ ಹೋಗೋದು ಬೇಡ. ಏನೇ ಆದ್ರೂ ಸ್ವಲ್ಪ ತಾಳ್ಮೆಯಿಂದ ಜೀವನವನ್ನ ನಡೆಸಿ. ಇನ್ನು ಅದೇ ರೀತಿಯಾಗಿ ನಿಮಗೆ ತೃತೀಯ ಸ್ಥಾನಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಬುಧನೂ ಸಹ ಒಂದು ರೀತಿಯಾಗಿ ಅಷ್ಟಮ ಸ್ಥಾನದ ಸಂಚಾರ. ಇದರಿಂದ ವಿಪರೀತವಾಗಿರತಕ್ಕಂತಹ ಖರ್ಚುಗಳು, ಹಣದ ಅಭಾವಗಳು ಉಂಟಾಗತಕ್ಕಂತಹದ್ದು ಆಗತ್ತೆ. ಅನೇಕ ರೀತಿಯಾಗಿರತಕ್ಕಂತಹ ಏರಿಳಿತಗಳನ್ನ ನೀವು ನೋಡಬೇಕಾಗಿರುತ್ತೆ. ಪ್ರಯತ್ನಗಳು ವೈಫಲ್ಯವಾಗ್ತವೆ. ನೀವು ಅಂದುಕೊಂಡ ರೀತಿನಲ್ಲಿ ಯಾವುದೂ ಸಹ ಪ್ರಯತ್ನ ಈಡೇರಿಕೆ ಆಗೋದಿಲ್ಲ. ಜಾಗ್ರತೆಯಾಗಿ ಇರಿ. ಇನ್ನು ನಿಮಗೆ ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯಾಗಿರತಕ್ಕಂತಹ ಶುಕ್ರನೂ ಸಹ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಈ ಒಂದು ಅಷ್ಟಮ ಸ್ಥಾನದ ಸಂಚಾರ ಮಾಡೋದ್ರಿಂದಾಗಿ ಏನಾಗುತ್ತೆ, ರಾಹುವಿನೊಟ್ಟಿಗೆ ಇರೋದ್ರಿಂದಾಗಿ, ಕೇತುವಿನ ದೃಷ್ಟಿಗೆ ಒಳಪಟ್ಟಿರೋದ್ರಿಂದಾಗಿ ಕುಟುಂಬದ ಒಳಗಡೆ ಬಹಳ ಕಿರಿಕಿರಿ ಆಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸುಖಸ್ಥಾನಕ್ಕೆ ತೊಂದರೆಗಳು, ನಿಮ್ಮ ಮಾತೃವಿಗೆ ತೊಂದರೆಗಳು, ತಾಯಿ ಸಮಾನರಿಗೆ ಆರೋಗ್ಯದಲ್ಲಿ ಏರಿಳಿತಗಳು, ಹೀಗೆ 10 ವಿಚಾರಗಳಲ್ಲಿ ತಾಪತ್ರಗಳನ್ನ ಅನುಭವಿಸಬೇಕಾಗ್ತದೆ. ಹುಷಾರು ಹುಷಾರು ಹುಷಾರು. ಅಂತಹ ಏಳಿಗೆಯನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ತಿಂಗಳಲ್ಲಿ. ನಿಮಗೆ ತಾಪತ್ರಗಳೇ ಹೆಚ್ಚಿಗೆ ಇದ್ದಾವೆ, ಹುಷಾರಾಗಿ ಇರಬೇಕು. ಇನ್ನು ಬರುವಂತಹ ಲಾಭಗಳು ಸಹ ನಿಮಗೆ ಹೀರಿ ಹೋಗ್ತವೆ, ಅನುಕೂಲ ಆಗುವಂತಹದ್ದು ಇಲ್ಲ.
ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನೇನು ದುಡ್ಡು ಬಂದ್ಬಿಡತ್ತೆ ಅಂತ ಅಂದ್ಕೊಂಡಿರ್ತೀರಿ, ಆದ್ರೆ ಯಾವುದು ಬರಲ್ಲ, ಕೈ ಸುಟ್ಟು ಹೋಗುತ್ತೆ. ಹುಷಾರಾಗಿ ಇರಬೇಕು. ಇನ್ನು ಪಂಚಮ ಸ್ಥಾನದ ಅಧಿಪತಿ ಮತ್ತು ಕರ್ಮಾಧಿಪತಿಯಾಗಿರತಕ್ಕಂತಹ ಕುಜನು ಸಪ್ತಮ ಮತ್ತು ಅಷ್ಟಮ ಸ್ಥಾನದಲ್ಲಿ 23ನೇ ತಾರೀಕಿನವರೆಗೂ ಸಹ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ಏನಾಗೋದಿಲ್ಲ. ಕೆಲಸ ಕಾರ್ಯಗಳೇನೋ ನಡೀತಾ ಇರುತ್ತೆ, ಆದ್ರೆ ದುಡ್ಡು ಬರ್ತಾ ಇರೋದಿಲ್ಲ. ದುಡ್ಡೆಲ್ಲ ನಿಮಗೆ 5ನೇ ತಾರೀಕಿನ ಮೇಲೆನೆ ನಿಂತು ಹೋಗ್ಬಿಟ್ಟಿರತ್ತೆ, ಆದ್ರೆ ಕೆಲಸಗಳೇನೋ ಬರ್ತಾ ಇರತ್ತೆ. ಆ ಕೆಲಸ ಮಾಡ್ಕೊಡಿ ಅಂತಾರೆ, ಈ ಕೆಲಸ ಮಾಡ್ಕೊಡಿ ಅಂತಾರೆ. ಕೆಲಸ ಕಾರ್ಯಗಳಿಗೆ ಏನ್ ತಾಪತ್ರಯ ಅನ್ನೋದೇನಿಲ್ಲ, ಆದ್ರೆ ಹಣಕಾಸುಗಳು ಯಾವುದು ಕೈಗೂಡೋದಿಲ್ಲ. ಆದ್ರೆ 23ನೇ ತಾರೀಕಿನ ನಂತರದಲ್ಲಿ ಕೆಲಸ ಕಾರ್ಯಗಳು ಸಹ ನಿಮಗೆ ಕೈ ಹಿಡಿಯದೆ ಹೋಗ್ಬಿಡತ್ತೆ. ಹುಷಾರು, ಜಾಗ್ರತೆ. ಮತ್ತು ಭಾಗ್ಯಾಧಿಪತಿಯಾಗಿರತಕ್ಕಂತಹ ಗುರುವು ಸಹ ನಿಮ್ಗೆ ಈಗಾಗಲೇ ವ್ಯಯದಲ್ಲಿದ್ದಾನೆ. ಗುರು ಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಹಾಗಾಗಿ ನಿಮಗೆ ಗುರುವಿ ಮತ್ತು ಶನಿಯಿಂದ ಬರ್ತಕ್ಕಂತಹ ಯಾವುದೇ ಫಲಗಳನ್ನ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ರೋಗ ರುಜಿನಗಳು ಜಾಸ್ತಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ನಿಮಗೆ ಬರಬೇಕಾದದ್ದೆಲ್ಲವೂ ಸಹ ನಿಂತು ಹೋಗುತ್ತೆ, ಸ್ಥಗಿತವಾಗ್ತದೆ. ಜಾಗ್ರತೆಯಾಗಿರಿ. ಇದೇನು ಯಾವಾಗ್ಲೂ ಶಾಶ್ವತವಾಗಿ ಹೀಗೆ ಉಳ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ ಒಳ್ಳೆ ರೀತಿನಲ್ಲೇ ನಿಮಗೆ ಗ್ರಹದ ದಶದ ಭುಕ್ತಿಯಿಂದ ಅನುಕೂಲವೇ ಆಗ್ತದೆ. ಈಗ ಗೋಚಾರದ ಫಲ ಕೇವಲ 20ರಷ್ಟು ನಿಮ್ಮ ಜನ್ಮ ಜೀವನಕ್ಕೆ ಅನುಭವಿಸುತ್ತೆ. ಇನ್ನು ಮಿಕ್ಕ 80 ಭಾಗ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲಗಳು ಆಧಾರಿತವಾಗಿರುತ್ತೆ. ಹಾಗಾಗಿ ಒಮ್ಮೆ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಭೇಟಿ ಮಾಡಿ. ಇನ್ನು ಇಷ್ಟೆಲ್ಲ ಶುಭದಾಯಕವಾಗಿರ್ತಕ್ಕಂತಹ ಫಲಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಜಾಗೃತ ಮತ್ತು ಮುನ್ನೆಚ್ಚರಿಕೆಯನ್ನ ವಹಿಸಲೇಬೇಕು. ಜೊತೆಗೆ 17ನೇ ತಾರೀಕು 2ನೇ ತಿಂಗಳು 2026 ಅಮಾವಾಸ್ಯ ದಿವಸ ಗ್ರಹಣವಿದೆ. ಆ ಗ್ರಹಣ ಕಾಲದಲ್ಲಿ ನಿಮ್ಮೆಲ್ಲರ ಒಂದು ಏಳಿಗೆಗೋಸ್ಕರವಾಗಿ ಸಿದ್ಧ ಮಾಡ್ತಾ ಇರ್ತಕ್ಕಂತಹ ಸರ್ವ ಕಾರ್ಯ ಸಿದ್ಧಿ ತಾಯತವನ್ನ ನೀವು ಬುಕ್ ಮಾಡಿ ತರಿಸ್ಕೊಳ್ಳಿ. ಆ ಬುಕ್ ಮಾಡಿ ತರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಏರಿಳಿತಗಳಿಂದ ದೂರ ಆಗ್ತೀರಿ. ತುಂಬಾ ದೃಷ್ಟಿದೋಷಗಳಾಗ್ತಾ ಇರುತ್ತೆ, ಕಾರ್ಯಸಿದ್ಧಿಗಳಾಗದೆ ಒದ್ದಾಡ್ತಾ ಇರ್ತೀರಿ. ಎಷ್ಟೋ ಕೆಲಸ ಇನ್ನೇನ್ ಕೈಗೆ ಬಂತು ಬಾಯಿಗೆ ಬರಲ್ಲ ಹಾಗಾಗ್ತಾ ಇರತ್ತೆ. ಮತ್ತು ಕಣ್ಣು ದೃಷ್ಟಿ ದೋಷಗಳು, ಹೀಗೆ ಒಂದಲ್ಲ ಎರಡಲ್ಲ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಾ. ಹಾಗಾಗಿ ಬೆಳ್ಳಿಯ ತಾಯಿತದಲ್ಲಿ ಆ ವಿಶೇಷವಾದ ಮೂಲಿಕೆಗಳನ್ನ ಸೇರಿಸಿ ಗ್ರಹಣದ ಕಾಲದಲ್ಲಿ ಮಾಡ್ತಕ್ಕಂತಹ ಆ ವಿಶೇಷವಾದಂತಹ ತಾಯಿತವನ್ನ ನೀವು ಧರಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲತೆಗಳು ಉಂಟಾಗ್ತದೆ. ಆದ್ರೆ ಒಂದ್ ಮಾಹಿತಿ ಇಟ್ಕೊಳ್ಳಿ, ಇದು ನಮ್ಮ ಭಾರತಕ್ಕೆ ಗೋಚಾರ ಆಗಲ್ಲ, ಆದ್ರೆ ಗ್ರಹಣ ನಡೆಯುವಂತಹ ಕಾಲ ನಮ್ಮೆಲ್ಲರಿಗೂ ಸಹ ಗ್ರಹಣ ಕಾಲವೇ ಆಗಿರತ್ತೆ. ಆದ್ರೆ ಆಚರಣೆಯನ್ನು ನಾವು ಮಾಡೋದಿಲ್ಲ. ನಭೋಮಂಡಲದಲ್ಲಿ ಆಗ್ತಕ್ಕಂತಹ ಆ ಒಂದು ಬೆಳಕು ಮತ್ತು ನೆರಳಿನ ಆಟದ ವಿಸ್ಮಯ ಎಲ್ಲ ಕಡೆ ತೋರಿಸ್ತಾರೆ, ನೀವು ನೋಡ್ಕೊಂಡು ಸಂತೋಷ ಪಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳ ಪೂರ್ಥ ನೀವು ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ದಂಡಕ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ. ತುಂಬಾ ಅನುಕೂಲತೆಗಳನ್ನ ನೋಡೋಕ್ ಸಾಧ್ಯವಾಗುತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಕರ್ಕಾಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.